ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮೊನ್ನೆಯೆಲ್ಲ ಕಮೆಂಟಲ್ಲಿ ಕೇಳಿದರು, ಅಕ್ಕ ಏನಾಗಿದೆ, ಗಾಯ ಆಗಿದೆಯಾ, ಪಟ್ಟಿ ಹಾಕ್ಕೊಂಡಿದ್ದೀರಾ ಅಂತ. ಹೌದು, ಗಾಯ ಸ್ವಲ್ಪ ವಾಸಿ ಆಗಿದೆ. ಇನ್ನು ಇವತ್ತು ಕೂಡ ನೀರನ್ನ ಅಲ್ಲಿಗೆ ಹಾಕಿಲ್ಲ. ಭಾಳ ಕಷ್ಟ ಆಗ್ತಾಯಿದೆ, ಪೇಯ್ನ್ ಇದೆ, ಸ್ವಲ್ಪ ನಿಧಾನಕ್ಕೆ ಹೋಗುತ್ತೆ, ಇನ್ನೊಂದು 2-3 ದಿನ ಇರುತ್ತೆ ಹಾಗೆ ಅಂತ ಹೇಳಿದ್ದಾರೆ. ಆದರೆ ನನಗೆ ಸ್ವಲ್ಪ ಹೀಲಿಂಗ್ ಪವರು ಜಾಸ್ತಿನೇ ಇದೆ ಅಂತ ಅನ್ಬೋದು. ಅವತ್ತಾಗಿದ್ದಂಥ ಗಾಯಕ್ಕೆ ಇಷ್ಟು ಬೇಗ ಇಷ್ಟು ಹೀಲ್ ಆಗ್ತಾಯಿದೆ ಅಂತಂದರೆ ನಿಜವಾಗ್ಲೂ ಹೀಲಿಂಗ್ ಪವರ್ ಚೆನ್ನಾಗಿದೆ, ನನ್ನೊಳಗಡೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿದೆ ಅಂತ ಗೊತ್ತಾಯಿತು. ಪರವಾಗಿಲ್ಲ, ಇವತ್ತು ನಾನು ಪಟ್ಟಿ ಹಾಕಿದ್ದನ್ನು ತೆಗೆದಿದ್ದೀನಿ. ಯಾಕೆಂದರೆ ಪಟ್ಟಿ ಇಟ್ಕೊಂಡು ಲಾಗನ್ನು ಮಾಡೋಕ್ಕಾಗಲ್ಲ, ಅದಕ್ಕೆ ತೆಗೆದುಬಿಟ್ಟಿದ್ದೀನಿ. ಆಮೇಲಿಂದ ಇನ್ನೊಂದು 2 ದಿನ ಹಾಕ್ಕೊಳ್ಳಿ ಸಾಕು ಅಂತ ಹೇಳಿದ್ದಾರೆ. ನೋಡೋಣ, ವಾಸಿ ಆಗುತ್ತೆ, ಏನಾಗಲ್ಲ. ಈಗಾಗಲೇ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟಿದೆ ಅದು. ಬನ್ನಿ, ಇವತ್ತು ನಾನು ಒಂದು ಹೆಲ್ದಿ ರೆಸಿಪಿ ತೋರಿಸ್ತಾ ಇದ್ದೀನಿ. ರೆಸಿಪಿ ಅಂದರೆ ಜ್ಯೂಸು, ಹೆಲ್ದಿ ಜ್ಯೂಸ್ ತೋರಿಸ್ತಾ ಇದ್ದೀನಿ. ಇದು ನೀವು ವೆಯ್ಟ್ ಲಾಸ್ಗೆ ಅಂತ ಬೇಕಾದರೂ ಅಂದ್ಕೋಬೋದು. ನಾನು ಆರೋಗ್ಯಕರವಾದ ಜ್ಯೂಸ್ ಅಂತ ಹೇಳ್ತೀನಿ. ತುಂಬ ಹೆಲ್ದಿಯಾಗಿರುತ್ತೆ. ಯಾರು ತೂಕ ಇಳಿಸ್ಕೋಬೇಕು ಅಂತಾರೆ ಅವರು ಕೂಡ ಕುಡಿಬೋದು. ಅಷ್ಟೇ ಅಲ್ಲ, ಯಾರು ನಾವು ಆರೋಗ್ಯವಾಗಿರಬೇಕು ನಾವು ಅಂತ ಯೋಚನೆ ಮಾಡ್ತಾರೆ ಅವರು ಕೂಡ ಕುಡಿಬೋದು. ಈ ಒಂದು ಜ್ಯೂಸ್ ಕುಡಿಯೋದ್ರಿಂದ ಶುಗರ್ ಇರ್ಬೋದು, BP ಇರ್ಬೋದು, ಯಾವುದೂ ಕೂಡ ಇದರಿಂದ ಬರೋದಿಲ್ಲ. ಎಲ್ಲವೂ ಕೂಡ ಕಂಟ್ರೋಲ್ ಆಗಿರುತ್ತೆ, ಪ್ರತಿಯೊಂದು ಕೂಡ. ಬನ್ನಿ, ಅದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ತೋರಿಸ್ತೀನಿ. ನಿಮಗೆಲ್ಲ ಗೊತ್ತೇ ಇರುತ್ತೆ. ನಾನು ಯಾವ ಥರ ಮಾಡ್ಕೊಳ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಸೌತೆಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಚಿಕ್ಕದೊಂದು ಬೀಟ್ರೋಟ್ ತೊಗೊಂಡಿದ್ದೀನಿ. ಬೀಟ್ರೋಟ್ನ ನಾನು ಇಷ್ಟು ಹಾಕಲ್ಲ. 1 ಗ್ಲಾಸ್ಗೆ ಅಂದರೆ ನೀವು 2 ಗ್ಲಾಸ್ ಮಾಡ್ಕೊಳ್ತೀರಾ, 3 ಗ್ಲಾಸ್ ಮಾಡ್ಕೊಳ್ತೀರಾ ಅಂತ ಅಂದರೆ ಇಷ್ಟು ಒಂದು ಹಾಕಿ. ನಾನು ಇಷ್ಟು ಒಂದು ನಾನು ಬಳಸಲ್ಲ, ಇದರಲ್ಲಿ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ನೆಲ್ಲಿಕಾಯಿ ಮಾತ್ರ 1 ಹಾಕ್ಕೊಳ್ತೀನಿ. ನನಗೆ 2 ಹಾಕ್ಕೊಂಡ್ರೂ ಏನೂ ಆಗೋಲ್ಲ, ಅಷ್ಟು ನನಗೆ ಇಷ್ಟ. ಇದು ಕುಡಿದ್ರೆ ಇಷ್ಟ ಆಗುತ್ತೆ ತುಂಬ. ನೆಲ್ಲಿಕಾಯಿ ಮತ್ತು 1 ಕ್ಯಾರೆಟನ್ನು ಇಟ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಇವಾಗ ನಾನು ಜ್ಯೂಸ್ ಮಾಡ್ತೀನಿ. ಇದನ್ನು ಎಲ್ಲ ನೀಟಾಗಿ ಹೆಚ್ಕೊಳ್ತೀನಿ. ಇದನ್ನು ಮಾತ್ರ ತುರ್ಕೊಳ್ತೀನಿ, ಇದನ್ನು ತುರ್ಕೊಳ್ತೀನಿ. ಬನ್ನಿ, ಹೇಗೆ ಮಾಡೋದು ಅಂತೇಳಿ ನಾನು ತೋರಿಸ್ತೀನಿ. ಇವಾಗ ನೋಡಿ, ಎಲ್ಲ ತುರಿದು ಇಟ್ಕೊಂಡಿದ್ದೀನಿ. ಈಗೆಲ್ಲ ಒಂದೊಂದಾಗಿ ಇದಕ್ಕೆ ಹಾಕ್ಕೊಳ್ಳೋಣ. ಬೀಟ್ರೂಟ್ನ ಮಾತ್ರ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಶುಂಠಿ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ, 1 ಇಂಚಷ್ಟಿದೆ. ಅದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಆಮೇಲೆ ದಪ್ಪ ನೆಲ್ಲಿಕಾಯಿ ನೋಡಿ 1 ಹಾಕ್ಕೊಂಡಿದ್ದೀನಿ, ಸಾಕು ಅಂತ. ಆಮೇಲೆ ಸೌತೆಕಾಯಿ, ಇವಾಗ ನಾನು ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ತೀನಿ. ನೋಡಿ, ನೋಡಿ ಎಷ್ಟು ಪಿಂಕ್ ಕಲರ್ ಆಗಿ ಬಂದಿದೆ. ಈಗ ಇದನ್ನು ಸೋಸ್ಕೊಳ್ಳೋಣ ನಾವು. ನುಣ್ಣಗೆ ರುಬ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಇದು ಈ ಥರ ಸೋಸಿ ಕುಡಿಯೋದ್ರಿಂದ ಫೈಬರ್ ಎಲ್ಲ ಸಿಗಲ್ಲ, ಆದರೆ ಹಾಗೆ ಸಲಾಡ್ ಮಾಡ್ಕೊಂಡು ತಿನ್ನೋದು ಕೂಡ ತುಂಬಾ ಒಳ್ಳೆಯದು. ಇದಕ್ಕೆ ಸ್ವಲ್ಪ ನೋಡಿ ನಿಂಬೆಹಣ್ಣನ್ನು ನಾನು ಹಿಂಡ್ಕೊಳ್ತೀನಿ. ಹಿಂಗೆ ಟೇಸ್ಟಾಗಿರುತ್ತೆ ನಿಂಬೆಹಣ್ಣು ಹಾಕ್ಕೊಂಡ್ರೆ. ನೋಡಿ, ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ಉಪ್ಪು ಸ್ವಲ್ಪ ಕಡಿಮೆನೇ ಹಾಕಿದ್ರೆ ಒಳ್ಳೆಯದು. ನನಗೆ ಉಪ್ಪು ಜಾಸ್ತಿ ಹಾಕ್ಕೊಂಡ್ರೆ ಇಷ್ಟ ಆಗಲ್ಲ. ಬ್ಲ್ಯಾಕ್ ಸಾಲ್ಟ್ ಹಾಕ್ಕೋಬೇಕು. ಅದು ಮುಗ್ದೋಗ್ಬಿಟ್ಟಿದೆ ಬ್ಲ್ಯಾಕ್ ಸಾಲ್ಟು. ಅಮ್ಮನ ಮನೇಲಿ ತಂದಾಗ ಸ್ವಲ್ಪ ಕೊಟ್ಬಿಡ್ತಾರೆ, ನಾನು ಯಾವಾಗಲೂ ತರಲ್ಲ, ಅವ್ರು ಕೊಡೋದೇನೆ.
ನೋಡಿ ಇವಾಗ ಟೇಸ್ಟಾಗಿದೆ. ಈಗ ನೋಡಿ ಈ ಥರ ಜ್ಯೂಸನ್ನು ಮಾಡಿ ಕುಡಿದ್ರೆ ಆರೋಗ್ಯ ಯಾಕೆ ಚೆನ್ನಾಗಿರೋದಿಲ್ಲ ಹೇಳಿ. ಎಲ್ಲರ ಆರೋಗ್ಯಕ್ಕೆ ಉತ್ತಮವಾದ ಮನೆಮದ್ದು ಹೋಮ್ ರೆಮಿಡಿ ಅಂದರೆ ಈ ಒಂದು ಜ್ಯೂಸು, ಈ ಒಂದು ಪಾನೀಯವನ್ನು ಮಾಡಿ ಕುಡಿತಾ ಬಂದರೆ ನಿಜವಾಗ್ಲೂ ಆರೋಗ್ಯ ಚೆನ್ನಾಗಿರುತ್ತೆ. ಇದರಲ್ಲಿ ಪ್ರತಿಯೊಂದು ಇದೆ, ತಂಪಾಗುವಂಥದ್ದು ಇದೆ, ಮತ್ತು ವಿಟಮಿನ್ ಸಿ ಇರುವಂತಹ ನೆಲ್ಲಿಕಾಯಿ ಇದೆ, ಎಲ್ಲನೂ ಹಾಕಿದ್ದೀವಿ ಇದಕ್ಕೆ. ಅದರಿಂದ ಈ ಥರ ಜ್ಯೂಸನ್ನು ಮಾಡಿ ಒಂದು ಗ್ಲಾಸ್ ಕುಡಿದ್ರೆ ಬೇಕಾದಷ್ಟು. ನಾನಿವಾಗ ಇದಕ್ಕೆ ಸಕ್ಕರೆ ಎಲ್ಲ ಹಾಕಿಲ್ಲ, ಸಕ್ಕರೆ ಹಾಕಬೇಡಿ, ಬೆಲ್ಲ ಹಾಕಬೇಡಿ, ಏನೂ ಹಾಕಬೇಡಿ, ಏನೂ ಹಾಕುವಂಥ ಅವಶ್ಯಕತೆ ಇಲ್ಲ. ಇದಕ್ಕೇನಿದ್ರು ಸ್ವಲ್ಪ ಸಾಲ್ಟು, ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ಳಿ, ತುಂಬ ಒಳ್ಳೆಯದು. ನಾನು ಅದಿಲ್ಲ ಅಂದ್ಬಿಟ್ಟು ಈ ಒಂದು ಬಿಳಿ ಉಪ್ಪನ್ನು ಹಾಕಿದ್ದೀನಿ ಅಷ್ಟೇ. ಚೆನ್ನಾಗಿದೆ, ಒಂಥರ ಒಗ್ರೊಗ್ರಾಗಿದೆ, ಉಪ್ಪಾಗಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋವರೆಗೆ ಅಷ್ಟೇ. ಆಮೇಲಿಂದ ಏನು ಅನ್ಸಲ್ಲ, ಕುಡಿಬೋದು, ಒಂದು ಗ್ಲಾಸ್ ಕುಡಿಬೋದು, ಏನಾಗಲ್ಲ. ಇಷ್ಟು ಕುಡಿತೀನಿ ನಾನು, ಇಷ್ಟು ಖಾಲಿ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ರೀತಿ ಕುಡಿಯೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು. BP, ಶುಗರು ಯಾವುದೂ ಬರೋದಿಲ್ಲ. ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ, ಗ್ಲೋ ಆಗುತ್ತೆ, ವೈಟ್ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಕೂದಲು ಕೂಡ ಉದುರೋದಿಲ್ಲ. ಕೂದಲು ಉದುರದೇ ಇದ್ರೆ ಸಾಕು, ಬೆಳೆದೇ ಇದ್ರೂ ಪರವಾಗಿಲ್ಲ, ಕೂದಲು ಉದುರಬಾರ್ದು ಅಂತಂದರೆ ಈ ಥರ ಒಂದು ಜ್ಯೂಸನ್ನು ನೀವು ಟ್ರೈ ಮಾಡ್ತಾ ನೋಡಿ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಇದು ಏನು ಅಂತ ಹೇಳಿ. 1 ತಿಂಗಳು ಇದನ್ನು ಮಾಡಿ, 1 ತಿಂಗಳು ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಇದರ ಒಂದು ಫಲಿತಾಂಶ ಏನು ಅಂತ ಹೇಳಿ. 100% ಫಲಿತಾಂಶ ಕೊಡುವಂತಹ ಒಂದು ಜ್ಯೂಸ್ ಇದು. ಯಾವುದೇ ರೀತಿಯ ಒಂದು ಕೆಮಿಕಲ್ಸ್ ಇಲ್ಲ, ಏನೂ ಇಲ್ಲ, ಮನೇಲಿ ಮಾಡ್ಕೊಳ್ಳುವಂಥದ್ದು. ನಾವು ಅಡುಗೆಗೆ ಏನು ತಂದಿರ್ತೀವಿ ತರಕಾರಿ, ಅದನ್ನೇ ಹಾಕಿ ಇದನ್ನು ಮಾಡ್ಕೊಂಡಿರ್ತೀವಿ. ಎಕ್ಸ್ಟ್ರಾ ಏನಂದರೆ ಬೆಟ್ಟದ ನೆಲ್ಲಿಕಾಯಿನ ಮಾತ್ರ ಮಾರ್ಕೆಟಿಂದ ತಂದು ಇಟ್ಕೋಬೇಕು. ಅದು ಕೂಡ ಈಸಿಯಾಗಿ ಸಿಗುತ್ತೆ, ಏನೂ ಕಷ್ಟ ಇಲ್ಲ, ಏನೂ ಹುಡುಕ್ಬೇಕಾಗಿಲ್ಲ. ಮಾರ್ಕೆಟಲ್ಲಿ ಹೋದರೆ ಸಿಗುತ್ತೆ. 100 ರೂಪಾಯಿ kg ಇದೆ ಅಷ್ಟೇ. ನೀವು 100 ರೂಪಾಯಿ ಕೊಟ್ಟು ತರುವಂಥದ್ದು ಏನು ಬೇಡ. ಒಂದು 50 ರೂಪಾಯಿಗೆ ತಂದರೆ ಸಾಕು, 1 ತಿಂಗಳೆಲ್ಲ ಫ್ರಿಡ್ಜಲ್ಲಿ ಇಟ್ಕೊಂಡು ನೀವು ಅದನ್ನು ಬಳಸ್ಬೋದು. ನಿಂಬೆಹಣ್ಣು ಕೂಡ ಇದೆ. ವೆಯ್ಟ್ ಲಾಸ್ ಆಗಬೇಕು ಅಂತಾರೆ ಎಲ್ಲ. ವೆಯ್ಟ್ ಲಾಸ್ ಆಗಬೇಕು ಅಂತ ಮಾಡ್ಕೋಬೇಡಿ, ನಮ್ಮ ಆರೋಗ್ಯ ಚೆನ್ನಾಗಿರಲಿ ಅಂತ ಮಾಡ್ಕೊಳ್ಳಿ. ಅದರಲ್ಲೇ ಎಲ್ಲ ಇರುತ್ತೆ, ಆಲ್ ಇನ್ ಒನ್ ಅಂತ ಹೇಳ್ಬೋದು. ಈ ಜ್ಯೂಸ್ಗೆ ಒಂದು ಹೆಸರನ್ನ ಕೊಡ್ಬೋದು, ಸ್ಪೆಷಲ್ ಹೆಲ್ತಿ ಡ್ರಿಂಕ್ಸ್, ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುವಂತಹ ಡ್ರಿಂಕ್ಸ್ ಇದು. ಈ ಥರ ಎಲ್ಲರೂ ಮಾಡಿಕೊಡಿರಿ. ಮಕ್ಕಳಿಗೂ ಕೊಡಿ, ಮಕ್ಕಳಿಗೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಕೊಡಿ. ಮಕ್ಕಳಿಗೆ ಕೊಡಬೇಕಾದ್ರೆ ನೀವು ಕಡಿಮೆ ಕ್ವಾಂಟಿಟಿ ಏನಕ್ಕೆ ಹೇಳ್ತೀನಿ ಅಂತಂದರೆ, ಇದನ್ನು ನಾವು ಹಾಕಿರ್ತೀವಲ್ವ, ಬೀಟ್ರೂಟು ಸ್ವಲ್ಪ ಹಾರ್ಡ್, ಇದು ಡೈಜೆಸ್ಟ್ ಆಗೋದು ಸ್ವಲ್ಪ ಕಷ್ಟ. ಅದಕ್ಕೆ ನಾನು ಹೇಳೋದು ಸ್ವಲ್ಪ ಇದನ್ನು ಹಾಕಿ, ಜಾಸ್ತಿ ಹಾಕಬೇಡಿ. ಕ್ಯಾರೆಟ್ ಎಷ್ಟಾದರೂ ಹಾಕಿ, ಏನೂ ಆಗಲ್ಲ. ಕ್ಯಾರೆಟ್ ಆರಾಮಾಗಿ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಕ್ಯಾರೆಟು. ಬೀಟ್ರೂಟ್ ಮಾತ್ರ ಸ್ವಲ್ಪ ಹಾರ್ಡ್ ಇರೋದ್ರಿಂದ ಕಡಿಮೆ ಹಾಕಿ ಅಷ್ಟೇ. ಇದನ್ನೆಲ್ಲ ಮಕ್ಕಳಿಗೂ ಕೊಡ್ತಾ ಬನ್ನಿ. ಕೆಲವರು ಇದಕ್ಕೆ ಜೇನುತುಪ್ಪವನ್ನು ಹಾಕೊಳ್ಳೋದನ್ನು ನೋಡಿದ್ದೀನಿ, ಹಾಕ್ಕೊಂಡು ಕುಡಿತಾರೆ. ಇದಕ್ಕೆಲ್ಲ ಇಂಥ ಒಂದು ಡ್ರಿಂಕ್ಸ್ಗಳಿಗೆಲ್ಲ ಜೇನುತುಪ್ಪ ಹಾಕ್ಕೊಂಡು ಕುಡಿತಾರೆ. ಆದರೆ ನಾನು ಜೇನುತುಪ್ಪನ ಬಳಸಲ್ಲ. ಅದರಿಂದ ನಾನೇನು ಮಾಡ್ತೀನಿ, ಹಾಗೆ ಕುಡಿತೀನಿ. ನನಗೇನು ಸ್ವೀಟ್ ಬೇಕು ಅಂದರೆ ಬೇಕಾದರೆ ಬೆಲ್ಲ ಬೇಕಾದ್ರೆ ಹಾಕ್ಕೊಳ್ಬೋದು. ಆದರೆ ಈ ಥರ ಡ್ರಿಂಕ್ಸ್ಗಳಿಗೆ ನಾವು ಶುಗರ್ ಆಗಲಿ ಯಾವುದೇ ಸ್ವೀಟನ್ನು ಬಳಸಬಾರ್ದು. ಇದನ್ನು ಹಾಗೆ ಕುಡಿದಾಗ ಇದರ ಒಂದು ಅದು ಏನು ಕೆಲಸವನ್ನು ಮಾಡುತ್ತೆ ಅದು 100% ರಿಸಲ್ಟನ್ನು ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.